ನಮ್ಮ ರಾಜ್ಯದ ಪ್ರೆಸೆನ್ಸ್ನಲ್ಲಿ ಅನೇಕ ಕಾನೂನು ಬಾಹಿರದ ಚಟುವಟಿಕೆಗಳಾಗ್ತಾ ಇದೆ ಅಂತೇಳಿ ರಿಪೋರ್ಟ್ ಆಗ್ತಾ ಇತ್ತು. ವಿಶೇಷವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅನೇಕ ಘಟನೆಗಳು ನಡೆದಿದೆ ಅಂತೇಳಿ ವಿಡಿಯೋಗಳು ಕೂಡ ಬಂದಿತ್ತು. ಅಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಅಲ್ಲಿ ಲಿಕ್ಕರ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಅಲ್ಲಿ ಬರ್ತ್ಡೇ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಈ ಥರ ಎಲ್ಲ ವಿಡಿಯೋಗಳು ಹರಿದಾಡ್ತಾ ಇತ್ತು. ದಿನನಿತ್ಯ ಇದು ಒಂದು ರೀತಿಯಲ್ಲಿ ನಮ್ಮ ಇಲಾಖೆಗೆ, ಪ್ರಿಸನ್ ಇಲಾಖೆಗೆ ಸವಾಲಾಗಿತ್ತು. ನಾವು ಈ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಮಾನ್ಯ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇದು ಯಾವ ರೀತಿ ಇದನ್ನು ತಡೆಗಟ್ಟಬಹುದು ಮತ್ತು ಏನು ಕ್ರಮ ತಗೊಂಡ್ರೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಮಸ್ಯೆಗಳೇನಿದ್ದಾವೆ ಇದನ್ನು ನೋಡಬೇಕು ಅಂತೇಳಿ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ನಾವು ಸಮಿತಿ ಮಾಡಿದ್ದೆವು. ಆ ಸಮಿತಿಯವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದರು. ಇದರ ಹಿಂದೆ ನಾನು ಇಲ್ಲಿ ಒಂದು ಸಭೆಯನ್ನು ತೆಗೆದುಕೊಂಡಿದ್ದೆ. ನಮ್ಮ ಹಿರಿಯ ಅಧಿಕಾರಿಗಳು ಇದೆಲ್ಲ ಈ ರೀತಿ ಆಗ್ತಾ ಇದೆ ಅನ್ನುವಾಗ ಒಂದು ಸಲಹೆ, ನಾವು ಒಂದು ಕಮಾಂಡ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡಿ ಇಲ್ಲಿಂದನೇ ಕೂತ್ಕೊಂಡು ಪ್ರತಿಯೊಂದು ರಾಜ್ಯದ ಪ್ರೆಸೆನ್ಸನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ, ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ನಾವು ಮಾನಿಟರ್ ಮಾಡ್ಬೋದು ಅಂತ ಹೇಳಿ ಆವಾಗಲೂ ಕೂಡ ನಾವು ಚರ್ಚೆ ಮಾಡಿದ್ದೆವು. ಯಾವಾಗ ನಮಗೆ ಈ ಸಮಿತಿ ವರದಿ ಬಂತು, ಅದರಲ್ಲಿ ಕೂಡ ಎಲ್ಲ ಪ್ರೆಸೆನ್ಸನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬಂದಿತ್ತು. ಆ ಆಧಾರದ ಮೇಲೆ ಇವತ್ತು ಒಂದು ಸೆಂಟ್ರಲೈಸ್ಡ್ ಕಮಾಂಡ್ ಸೆಂಟರನ್ನು ಮಾಡಿದ್ದಾರೆ. ಈಗ ತಾವೇ ನೋಡಿದಾಗೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸನ್ನು ಪ್ರೆಸೆನ್ಸನ್ನು ಈಗ ಕನೆಕ್ಟ್ ಮಾಡಿದ್ದಾರೆ. 8 ಜಿಲ್ಲೆಗಳಲ್ಲಿ ಮತ್ತು 4 ಚಿಕ್ಕ ಪ್ರಿಸನ್ಸಲ್ಲಿ ಕೂಡ 8 ಪ್ರಿಸನ್ನು ಮತ್ತು ಸೆಂಟ್ರಲ್ ಪ್ರಿಸನ್ನು ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿರ್ತಕ್ಕಂಥ ಪ್ರಿಸನ್ಸ್ಗಳನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಇದರಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ 24/7 ಇದರಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಲ್ಲಿ ಏನಾದರೂ ಕೂಡ ಅಹಿತಕರವಾದ ಘಟನೆಗಳು ನಡೆದರೆ ಮತ್ತು ವಿಸಿಟರ್ಸ್ ಬರುವಾಗ ಏನೆಲ್ಲ ವಸ್ತುಗಳನ್ನ ತೊಗೊಂಡ್ಬರ್ತಾರೆ, ಆಮೇಲೆ ಈಗ ಬೇರೆ ಊಟ ಸಪ್ಲೈ ಮಾಡುವಾಗ ತರಕಾರಿಗೂ ತರುತ್ತೆ, ಬೇರೆ ಬೇರೆ ವಸ್ತುಗಳನ್ನು ಪ್ರೆಸೆನ್ಸಿಗೆ ತೊಗೊಂಡೋಗುವಾಗ ಅದನ್ನು ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡೋದು ಕೂಡ ನಮ್ಮ ಕ್ಯಾಮರಾದಲ್ಲಿ ಕಾಣಿಸುತ್ತೆ. ಹಾಗಾಗಿ 1076 ಕ್ಯಾಮರಾಗಳನ್ನು ಇವತ್ತು ಈ ಫೀಡ್ನಲ್ಲಿ ಮಾಡಿದ್ದಾರೆ, ಕಮಾಂಡ್ ಸೆಂಟರಿಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳನ್ನ ಹಾಕಿ ಅದನ್ನು ಕನೆಕ್ಟ್ ಮಾಡ್ಕೊಳ್ತಾರೆ. ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ತುಂಬ ಮೈನ್ಯೂಟ್ ಇದನ್ನು ಕೂಡ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ನನಗನ್ಸುತ್ತೆ ಇದು ಒಂದು ರೀತಿಯಲ್ಲಿ ಈ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆಯುತ್ತೆ ಪ್ರಿಸನ್ಸಲ್ಲಿ ಅನ್ನೋದು ಇದೆಯಲ್ಲ, ಅದನ್ನು ತಡೆಗಟ್ಟೋದ್ರಲ್ಲಿ ಸಹಾಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ಎಚ್ಚರಿಕೆಯಿಂದ ಇರ್ತಾರೆ. ಯಾವಾಗ ಕ್ಯಾಮ್ರಾದಲ್ಲಿ ನಮ್ಮನ್ನೆಲ್ಲ ನೋಡ್ತಾರೆ ಅಂತ ಹೇಳಿದರೆ ಅದು ಅವರು ಕೂಡ ಕೆಲಸ ಮಾಡುವಾಗ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಒಟ್ಟಾರೆ ನಮಗೆ ಈ ಪ್ರಿಸನ್ಸ್ನಲ್ಲಿ ಏನು ಕಂಪ್ಲೇಂಟ್ಸ್ ಬರ್ತಾಯಿತ್ತು, ದಿನನಿತ್ಯ ನಾವು ಕೇಳ್ತಾ ಇದ್ದು ಅಲ್ಲಿ ಫೋನ್ ಸಿಕ್ತು, ಇಲ್ಲಿ ಚಾಕು ಸಿಕ್ತು, ಇಲ್ಲಿ ಚೂರಿ ಸಿಕ್ತು ಅಂತೆಲ್ಲ ಹೇಳ್ತಾಯಿತ್ತು. ಅದೆಲ್ಲವೂ ಕೂಡ ಇವತ್ತು ಒಂದು ರೀತಿಯಲ್ಲಿ ನಿಲ್ಲುತ್ತೆ ಅಂತೇಳಿ ನನಗೆ ಭರವಸೆ ಇದೆ.